ನೋಡೋಣ ಏನಾದರೂ ಕ್ವಿಕ್ ಬೈಟ್ ಆರ್ ಸಮಥಿಂಗ್ ವಿ ಕ್ಯಾನ್ ಗೆಟ್ ಯು. ಓಕೆ, ಅಲ್ಲಿ ನನ್ನ ಹಸ್ಬೆಂಡು ಅವ್ರ ಬಟ್ಟೆನೆಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಈ ಥರ ಇಲ್ಲಿ ಇಟ್ಟೋಗಿದ್ದಾರೆ, ಅಲ್ಲೆಲ್ಲ ನೀರು ಬಂದುಬಿಟ್ಟು ಅದು ಹೊರಗೆ ಬರ್ತಿತ್ತು. ಸೊ ನಾನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಒಣಗಾಕಿದ್ದೀನಿ ಆಯಿತಾ ಆ ಬಟ್ಟೆನ. सचिन जैकेट ले रहा है उसका. ओह माय गॉड, मैं तो हंस दूंगी. हेलो एवरीवन, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ. ಸೊ ಇವತ್ತು ಐಲ್ಯಾಂಡಿಗೆ ಹೋಗ್ತಾ ಇದ್ವಿ. ಸೊ ಅದ್ರದ್ದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ನಿನ್ನೆ ಕೂಡ ನಾನು ಅಂಡರ್ ವಾಟರ್ ವರ್ಲ್ಡಿಗೆ ಹೋಗಿದ್ದೆ, ಆ ವಿಡಿಯೋನ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ. ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಕ್ಯಾಬ್ ಆ್ಯಂಡ್ ಅಂಬ್ರೆಲಾ ಎಲ್ಲ ತೊಗೊಂಬಂದಿದ್ದೀನಿ. ಸೊ ಶಿ ಈಸ್ ಮೈ ಫ್ರೆಂಡ್ ಶ್ರುತಿ. ಇವರು ಕೂಡ ಮಹಾರಾಷ್ಟ್ರದವರು. ಐ ಥಿಂಕ್ ನಿನ್ನೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅದರಲ್ಲಿ. ಇವರು ನಮ್ಗೆ ಇಲ್ಲಿ ಪರಿಚಯ ಆಗಿರೋದಲ್ಲ. ಇವ್ರ ಹಸ್ಬೆಂಡ್ ಕೂಡ ನನ್ನ ಹಸ್ಬೆಂಡ್ ಕಂಪ್ನಿಯಲ್ಲೇ ವರ್ಕ್ ಮಾಡೋದು. ಐ ಮೀನ್ ಬೋತ್ ಆರ್ ವರ್ಕಿಂಗ್ ಇನ್ ದ ಸೇಮ್ ಕಂಪನಿ. ಸೊ ಹಾಗೆ ನಮಗೆ ಅಲ್ಲಿ ಪರಿಚಯ ಆಗಿರೋದು. ಸೊ ಜೊತೆಗೆ ಟ್ರಿಪ್ಪಿಗೆ ಬಂದಿದ್ದೀವಿ ಆ್ಯಂಡ್ ಒಳ್ಳೆ ಕಂಪ್ನಿ ಸಿಕ್ಕಿದ್ದೆ. ಆ್ಯಂಡ್ ಯಾರಾದರೂ ಇಂಡಿಯಾದವ್ರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಐ ಥಿಂಕ್ ಅಬ್ರಾಡಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಅದು. ಸೊ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿಗೆ ಹೋಗಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್. ಸೊ ಇಲ್ಲಿಂದ ಹೊರಡಬೇಕು. ಇಲ್ಲಿ ಬಗ್ಗೆ ಕೂಡ ಇದೆ, ಯೂಸ್ ಮಾಡ್ಕೋಬೋದು. ಬಟ್ ನಮಗೆ ಓನ್ಲಿ 5 ಮಿನಿಟ್ಸ್ ಇದೆ. ಅದನ್ನ ಬುಕ್ ಮಾಡಿ ಹೋಗೋಷ್ಟರಲ್ಲಿ ಅಗೇನ್ ಲೇಟ್ ಆಗುತ್ತೆ. ಬನ್ನಿ ಹೋಗೋಣ. ಸೇ ಹಾಯ್. ಸೊ ಇವಾಗ ಫೆರಿ ರೈಡಿಗೆ ಟಿಕೆಟ್ ತೊಗೊಂಡಿದ್ವಿ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ತುಂಬ ಬಿಸಿಲಿದೆ ಗೈಸ್. ಸೊ ಇವಾಗ ಕುತ್ಕೊಂಡಿದ್ದೀವಿ ಬಂದು ಬೋಟಲ್ಲಿ. ಲೈವ್ ಜಾಕೆಟ್ ಹಾಕೋಬೇಕು, ದ್ಯಾಟ್ ಈಸ್ ಮಸ್ಟ್ ಗೈಸ್. ಯಾರಾದರೂ ರೈಡಿಗೆ ಹೋಗ್ತಿದ್ರೆ ಫಸ್ಟ್ ಹಾಕೊಳ್ಳಿ, ಗೊತ್ತಿಲ್ಲ ಯಾವಾಗ ಏನಾಗುತ್ತೆ. ಸೊ ಲೆಟ್ಸ್ ವೇ. ಬನ್ನಿ ಹೋಗೋಣ. ಲೈವ್ ಜಾಕೆಟ್ ಸ್ವಲ್ಪ ಗಲೀಜಾಗಿದೆ, ಟೆಕ್ಸ್ ವಾಟರಿಂದ ಆಗಿದೆ. ಇವಾಗ ಸ್ಟಾರ್ಟ್ ಆಗಿದೆ ಬೋಟ್. ಸೊ ಇವರೇ ಮಹಾರಾಷ್ಟ್ರ ಕಪಲ್. ಸೇ ಹಾಯ್ ಟು ಮೈ ಬ್ಲಾಗ್. ಆ್ಯಂಡ್ ಇವರು ಕೂಡ ನ್ಯೂ ಬ್ಲಾಗರ್ಸ್. ब्लॉग नेम है आपका ब्लॉग आई मीन जस्ट श्रुश सब्सक्राइब ಮಾಡಿ. ಶ್ರುತಿ ಆ್ಯಂಡ್ ಋಷಿ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಅದು ಪ್ರೈವೇಟ್ ಫೆರಿ, ಅದರಲ್ಲಿ ನಾವು ಬೇಗ ಮುಟ್ತೀವಿ. ಇದು ಆ್ಯಕ್ಚುಲಿ ಎಲ್ಲರ ಕೈಯಲ್ಲೂ ಇರುತ್ತೆ. ಇದು ಮಸ್ಟ್ ಆ್ಯಕ್ಚುಲಿ. ನೋಡಿ ಹೋಗ್ತಾ ಇದ್ದೇವೆ. ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ. ಅದರಿಂದ ಯಾವಾಗ ಇಳಿದು ಬರ್ತೀನಿ ಅನಿಸ್ತಿತ್ತು. ಸೊ ಫಸ್ಟು ಹೋಗಿ ಸೆಟಲ್ ಆಗಿ ಆಮೇಲೆಲ್ಲ ಆ್ಯಕ್ಟಿವಿಟೀಸ್ ಮಾಡೋಣ ಬನ್ನಿ. ಶಕ್ತಿ ರೀಚ್ ಆಗಿದ್ದೀವಿ. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀವಿ, ಯಾವ್ದು ಮಾಡೋಣ ಅಂತ. ಸೊ ನೋಡೋಣ. ಇಲ್ಲಿ ಬೈಕೂ ಇದೆ ರೆಂಟಿಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ. 7-Eleven ಬಂದಿದ್ದೀವಿ. ಏನಾದರೂ ಫಸ್ಟು ಎನರ್ಜಿಗೆ ಡ್ರಿಂಕ್ಸ್ ತೊಗೊಂಡು ಅದಾದಮೇಲೆ ಮುಂದೆ ಹೋಗ್ತೀವಿ. ನೋಡೋಣ ಏನಾದರೂ ಕ್ವಿಕ್ ಬೈಟ್ ಆರ್ ಸಮಥಿಂಗ್ ವಿ ಕ್ಯಾನ್ ಗೆಟ್ ಯು. ಓಕೆ. ವಾಟ್? ಸೊ ಇವಾಗ ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ದೀನಿ. ಇಲ್ಲೆಲ್ಲ ಟ್ಯಾಕ್ಸಿ ಇದೆ. ಸೊ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹೋಗಬೇಕು. ಅಂದರೆ ಇಲ್ಲಿ ತುಂಬ ಬೀಚ್ ಇದ್ದಾವೆ. ಸೊ ನಾವು ಸೆಲೆಕ್ಟ್ ಮಾಡಿ ಯಾವ ಬೀಚಿಗೆ ಹೋಗ್ತೀವಿ. ಸೊ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಪೇ. ಐ ಮೀನ್ 50 baht, 100 baht.
300 ಬಾರ್, ಡಿಪೆಂಡ್ಸ್ ಆನ್ ದಿ ಪ್ಲೇಸ್ ಆ್ಯಕ್ಚುಲಿ. ಸೊ ಇವಾಗಲೆಲ್ಲ ಹೋಗ್ತಿದ್ದಾರಲ್ಲ ಅದೇ ಟ್ಯಾಕ್ಸಿಗಳು, ಆ ಥರ ಬುಕ್ ಮಾಡಿಕೊಂಡು ಹೋಗಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಆ್ಯಂಡ್ ಏನಾದರೂ ಡಿಹೈಡ್ರೇಟ್ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ. ನನಗೆ ಬೋಟಲ್ಲಿ ಬಂದಿದ್ದರಿಂದ ವಾಮಿಟಿಂಗ್ ಸೆನ್ಸೇಷನ್ ಬೇರೆ ಆಗ್ತಿತ್ತು. ಸೊ ಈ ಲೆಮನ್ ಜ್ಯೂಸ್ ಕುಡಿತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಬೀಚ್ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಕುತ್ಕೊಂಡಿದ್ದೀವಿ ಎಲ್ಲರೂ. ಸೊ ಇದೇ ಸ್ಯಾಮಿ ಬೀಚ್. ಸೊ ಅಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡೆಲ್ಲ ಗ್ರೀನರಿ ಇದೆ. ಆ್ಯಂಡ್ ಇವಾಗ ಆಲ್ರೆಡಿ ಐ ಥಿಂಕ್ 115 or 120 ಆಗಿದೆ ಅನಿಸುತ್ತೆ. ಸೊ ಇದು 4 o'clock ಕ್ಲೋಸ್ ಆಗುತ್ತೆ. ಹಾಗೆ ನಾವು ಫೆರಿಯಿಂದ ವಾಪಸ್ ಹೋಗಬೇಕು. ಸೊ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇದೆ, ನೋಡಬೇಕು. ತುಂಬ ಬಿಸಿಲು ಕೂಡ ಇದೆ ಇವತ್ತು, ಯೂಶ್ವಲಿ ಬಿಸಿಲಿರುತ್ತೆ. ಸೊ ನೋಡ್ತೀವಿ ಎಷ್ಟಾಗುತ್ತೆ. ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಅಲ್ಲೂ ಕೂಡ ವಿ ಕ್ಯಾನ್ ರಿಲ್ಯಾಕ್ಸ್ ಆ್ಯಕ್ಚುಲಿ. ಸೊ ಬನ್ನಿ ಮುಂದೆ ವೀಡಿಯೋಸ್ ಮಾಡಿ ತೋರಿಸ್ತೀನಿ. ಸೊ ಬಿಸಿಲಿರೋದ್ರಿಂದ ಇಲ್ಲಿ ರಿಲ್ಯಾಕ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ಪರ್ ಪರ್ಸನಿಗೆ 100 ಬಾತ್ ಇರುತ್ತೆ ರಿಲ್ಯಾಕ್ಸ್ ಮಾಡೋಕ್ಕೆ. ಸೊ ಯಾ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಹೋಗೋಣ. ನಾನಿಲ್ಲಿ ಬ್ಯಾಂಕಾಕಿಗೆ ಬಂದಾಗಿಂದ ಇಷ್ಟೊಂದು ತಟ್ಟೆ ಫುಲ್ ವೆಜಿಟೇಬಲ್ಸ್ ಇವತ್ತೇ ಫಸ್ಟ್ ನೋಡ್ತಾ ಇದ್ದೀನಿ. ಯಾವಾಗ ವೆಜಿಟೇಬಲ್ಸ್ ತಿಂದಿನೋ ಅಂತ ಅನಿಸ್ಬಿಟ್ಟಿತ್ತು. ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೆ, ಪ್ಲೇಟ್ ಫುಲ್ ಆಫ್ ವೆಜಿಟೇಬಲ್ಸ್ ಇದೆ. ಸೊ ಮನಸ್ಸು ತುಂಬೋಯ್ತು. ಅದನ್ನು ಎಂಜಾಯ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಡೆಫಿನೆಟ್ಲಿ ಇದನ್ನಂತೂ ಮಾಡೇ ಮಾಡ್ತೀನಿ. ಲೆಟ್ಸ್ ಹ್ಯಾವ್ One eternity later. ಅಲ್ಲಿ ನನ್ನ ಹಸ್ಬೆಂಡು ಅವ್ರ ಬಟ್ಟೆನೆಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಈ ಥರ ಇಲ್ಲಿ ಇಟ್ಟೋಗಿದ್ದಾರೆ. ಅಲ್ಲೆಲ್ಲ ನೀರು ಬಂದುಬಿಟ್ಟು ಅದು ಹೊರಗೆ ಬರ್ತಿತ್ತು. ಸೊ ನಾನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಒಣಗಾಕಿದ್ದೀನಿ ಆಯಿತಾ ಆ ಬಟ್ಟೆನ. ಆ್ಯಂಡ್ ಸ್ಲಿಪ್ಪರ್ ಅಂಬ್ರೆಲಾ ಎಲ್ಲ ಬಿಟ್ಟೋಗಿದ್ರು. ಇಲ್ಲಿ ತೊಗೊಂಬಂದಿದ್ದೀನಿ. ಈ ಸರ್ಚಿಂಗ್ ದೇರ್ ನೀರಲ್ಲಿ ಹೋಗ್ಬಿಟ್ಟು ಸಿ ಲೆಟ್ ಹಿಮ್ ಸರ್ಚ್. ನಾನು ಹೇಳಿದೆ ಇಲ್ಲಿ ಇಟ್ಕೊಂಡು ಹೋಗು ಅಂತಂದ್ಬಿಟ್ಟು, ಇಲ್ಲ ನಾನು ಅಲ್ಲೇ ಇಡ್ತೀನಿ ಅಂತ. ಅಲ್ಲಿ ನೋಡಿ ಅವ್ರು ಇಟ್ಟಿರೋ ಜಾಗ ಅಲ್ಲೆಲ್ಲ ನೀರು ಬಂದು ತುಂಬ್ಕೊಂಡು ಹೋಗಿದೆ. ಅದು ನಾನು ಬಿಟ್ಟಿದ್ರೆ ತೇಲ್ಕೊಂಡು ಹೋಗ್ಬಿಡ್ತಿತ್ತು. ಅದಕ್ಕೆ ನಾನು ತೊಗೊಂಬಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಆಯಿತಾ. ಎಲ್ಲ ಥಿಂಗ್ಸ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ, ಬ್ಯಾಗ್ ಎಲ್ಲ. ಸೊ ಹಿ ಈಸ್ ಸ್ಟಿಲ್ ಸರ್ಚಿಂಗ್ ದೇರ್ ನೋಡಿ. अब सचिन ने आशा को भी बुला लिया है ढूंढने के लिए. They're on a search mission. This is so funny. सचिन जैकेट ले रहा है उसका. ओह माय गॉड, मैं तो हंस दूंगी. यार मेरा टाइम उल्टा हो गया मेरा. A few moments later. One hour later. ಸೊ ನಾನು ಪ್ಯಾರಾಸೈಲಿಂಗಿಗೆ ಹೋಗಿದ್ದೆ, ಆ್ಯಕ್ಟಿವಿಟಿ ಮಾಡೋಣ ಅಂತಂದ್ಬಿಟ್ಟು. ಸಖತ್ತಾಗಿತ್ತು. ಫುಲ್ ಮೇಲ್ ಕರ್ಕೊಂಡು ಹೋಗ್ತಾರೆ, ಫುಲ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಹಾರ್ಟ್ ಕೈಯಲ್ಲಿ ಬಂದಿತ್ತು, ಬಟ್ ಇದರಲ್ಲೇ ಹೋಗಿರೋದು ನಾನು. ಬಟ್ ಅಲ್ಲಿ ಗೈಡ್ ಮಾಡೋಕ್ಕೆ ನಿಜವಾಗ್ಲೂ ಅವರು ಚೆನ್ನಾಗಿದ್ರು. ಅಲ್ಲಿ ಇರೋರೆಲ್ಲ ಹೆಲ್ಪರ್ಸು. ಆ್ಯಂಡ್ ವಿಡಿಯೋ ಕೂಡ ಮಾಡಿಕೊಟ್ರು. ಆ್ಯಂಡ್ ಇಲ್ಲಿ ಎಲ್ಲದಕ್ಕೂ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇವನ್ ನಮ್ಮದೇ ಫೋನಲ್ಲೂ ಕೂಡ ನಾವು ಫೋಟೋ ತೆಗೆದ್ರೂ ಕೂಡ ಸೊ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಬಟ್
ಈ ಎಕ್ಸ್ಪೀರಿಯನ್ಸಿಗೆ ಐ ಡೋಂಟ್ ಥಿಂಕ್ ಸೊ ಲೈಕ್ ಎಷ್ಟೇ ದುಡ್ಡು ಕೊಟ್ಟರು ಈಕ್ವಲ್ ಆಗಲ್ಲ. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಯು ಗೈಸ್ ಕ್ಯಾನ್ ಅಟ್ಲೀಸ್ಟ್ ಟ್ರೈ ಒನ್ಸ್. ಇವಾಗ ವಾಪಸ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.